ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಮೊಗ್ಗಿನ ಮನಸ್ಸು, ಪಾರ್ಟ್ 2. ತನ್ನ ಪ್ರೇಮ ನಿವೇದನೆ ಅವನು ಒಪ್ಪಿಕೊಳ್ಳುವನೇ? ಶಮಂತನ ಪ್ರೀತಿಗಾಗಿ ಪರಿತಪಿಸುತ್ತಿದ್ದಳು. ಆ ಕ್ಷಣಕ್ಕೆ ಅವನ ಪ್ರೀತಿಗಾಗಿ ಏನು ಬೇಕಾದರೂ ಮಾಡೋಕೆ ತಯಾರಾಗಿದ್ದಳು. ಶಮಂತ್ ರಿಧಿಯನ್ನು ಕಂಡ ತಕ್ಷಣ, ಹಾಯ್ ರಿಧಿ, ಏನು ಅಲ್ಲೇ ನಿಂತುಕೊಂಡಿದ್ದೀಯಾ? ಬಾಯಿಲ್ಲಿ, ಏನದು ಕೈಯಲ್ಲಿ ಚೀಟಿ? ಶಮಂತನ ಆತ್ಮೀಯತೆ ಮಾತಿಗೆ ರಿಧಿಗೆ ಗಂಟಲ ಪಸೆ ಆರಿತು. ತೊದಲುತ್ತಾ ನುಡಿದ ಅವಳಿಗೆ ಮಾತು ಬೇಕಿರಲಿಲ್ಲ. ಕೈಯಲ್ಲಿದ್ದ ಚೀಟಿ ಅವನಿಗೆ ಕೊಟ್ಟಳು. ಏನಿದು ಚೀಟಿ? ಶಮಂತ್ ಕುತೂಹಲದಿಂದ ಚೀಟಿ ಬಿಡಿಸಿ ಓದಿದ. ರಿಧಿಯ ಮನದಲ್ಲಿ 1000 ಯೋಚನೆ. ಅವನ ಉತ್ತರ ಏನಿರಬಹುದು? ಜೋರಾದ ಎಡ್ಡೆ ಬಡಿತವನ್ನು ಕಂಟ್ರೋಲ್ ಮಾಡಿಕೊಂಡು ಅವನ ಮುಖವನ್ನು ದಿಟ್ಟಿಸಿದಳು. ಶಮಂತ್ ಪತ್ರವನ್ನು ಪೂರ್ತಿಯಾಗಿ ಓದಿ ಮುಗುಳ್ನಕ್ಕ. ಯಾವೊಂದು ಭಾವವೂ ಅವನಲ್ಲಿ ಕಾಣಿಸಲಿಲ್ಲ. ರಿಧಿಗೆ ಆಶ್ಚರ್ಯ. ಶಮಂತ್, ನೀನೇನು ಹೇಳೇ ಇಲ್ವಲ್ಲ? ಅವನು ಏನು ಹೇಳದಿದ್ದದನ್ನು ಕಂಡು ರಿಧಿನೇ ಕೇಳಿದಳು. ಹೇಳೋಕೆ ಏನಿದೆ ರಿಧಿ? ನನಗೆ ಇದೆಲ್ಲ ಇಷ್ಟ ಇಲ್ಲ. ನಾನು ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿಕೊಳ್ಳುವ ಪರಿಸ್ಥಿತಿಯಲ್ಲೂ ಇಲ್ಲ. ಅಷ್ಟಕ್ಕೂ ನಿನ್ನ ಮೇಲೆ ನನಗೆ ಸ್ನೇಹದ ಭಾವನೆ ಬಿಟ್ಟರೆ ಬೇರೇನೂ ಇಲ್ಲ ರಿಧಿ. ರಿಧಿಯ ಎದೆ ಬಡಿತವೇ ಒಂದು ಕ್ಷಣ ನಿಂತಂತಾಗಿತ್ತು. ಅವನಿಗೂ ತನ್ನ ಮೇಲೆ ಪ್ರೇಮದ ಭಾವನೆ ಇದೆ ಎಂಬ ಆಶಾ ಗೋಪುರವೇ ಕಳಚಿ ಬಿದ್ದಂತಾಗಿತ್ತು. ಅದು ಶಮಂತ್, ನಾನು ನಿನ್ನ ತುಂಬ ಪ್ರೀತಿಸುತ್ತಿದ್ದೇನೆ. ದಯವಿಟ್ಟು ನನ್ನ ಪ್ರೀತಿನ ಒಪ್ಪಿಕೋ ಪ್ಲೀಸ್. ನೀನಿಲ್ಲದ ಜೀವನ ಊಹಿಸಿಕೊಳ್ಳೋಕ್ಕೂ ಆಗಲ್ಲ ನನಗೆ. ಕಂಗಳಲ್ಲಿ ತೆಳುವಾಗಿ ನೀರು ತುಂಬಿತ್ತು ರಿಧಿಗೆ. ನೋಡು ರಿಧಿ, ನೀನೆಷ್ಟು ಕೇಳಿದರೂ ನನ್ನ ಉತ್ತರ ಅಷ್ಟೇ. ಪ್ಲೀಸ್, ನೀನೂ ಸಹ ನನ್ನ ಅರ್ಥ ಮಾಡಿಕೊ. ಶಮಂತ್ ಜಾಸ್ತಿ ಮಾತನಾಡಲು ಇಷ್ಟ ಇಲ್ಲ ಎಂಬಂತೆ ಅವಳಿಗೆ ಬೆನ್ನು ತಿರುಗಿಸಿ ಹೊರಟೇ ಬಿಟ್ಟಿದ್ದ. ಅವಳು ಅವಕ್ಕಾಗಿ ನಿಂತೇ ಇದ್ದಳು ಅವನನ್ನು ನೋಡುತ್ತಾ. ಅವಳು ಬರೆದಿದ್ದ ಲೆಟರ್ ಕೆಳಗೆ ಬಿದ್ದು ಅವಳನ್ನು ನೋಡಿ ಅಣಕಿಸಿದಂತಾಯಿತು. ಕಣ್ಣೀರ ಹನಿ ಜಾರಿತು. ಅದನ್ನು ಒರೆಸಿಕೊಳ್ಳಲು ಸಹ ಕೈಗಳು ಧರಣಿ ಮಾಡಿತ್ತು. ಶಮಂತ್ ಹೋದ ದಿಕ್ಕಿನ ಕಡೆ ನೋಡುತ್ತಾ ನಿಂತಳು ರಿಧಿ. ಯಾಕೋ ಮನಸ್ಸು ಭಾರವಾಯಿತು. ಶಮಂತ್ ಇಲ್ಲದ ನನ್ನ ಜೀವನವೇ ನಶ್ವರ ಎನಿಸಿತ್ತು ಅವಳಿಗೆ. ಕ್ಲಾಸ್ಗೆ ಹೋಗಿ ಪಾಠ ಕೇಳಲು ಮನಸ್ಸಾಗಲಿಲ್ಲ. ತಲೆನೋವಿನ ನೆಪ ಹೇಳಿ ಮನೆಗೆ ಬಂದಳು. ಏನು ಇವತ್ತು ಮಧ್ಯಾಹ್ನ ರಜೆನಾ? ಸವಾರಿ ಮನೆ ಕಡೆ ಬೇಗ ಬಂದಿದೆ. ಮುಖ ನೋಡು ಎಷ್ಟು ಬಾಡಿ ಹೋಗಿದೆ. ಬೆಳಿಗ್ಗೆ ಏನು ತಿಂಡಿ ತಿಂದಿಲ್ಲ, ಬಾ ಊಟ ಬಡಿಸ್ತೀನಿ. ಮಗಳ ಬಾಡಿ ಹೋದ ಮುಖ ನೋಡಿ ಮಮತೆಯಿಂದ ಕೇಳಿದರು ಶಾಲಿನಿ. ನಿನ್ನ ಊಟ ಯಾರಿಗೆ ಬೇಕು? ನೀನೇ ಊಟ ಮಾಡಿಕೊ. ತಿಳಿಸಾರು ಅನ್ನ ಬಿಟ್ಟರೆ ಬೇರೆ ಏನು ಮಾಡ್ತೀಯಾ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೆನಲ್ಲ ನನ್ನ ಕರ್ಮ. ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕಿತ್ತು. ರಾಣಿ ಥರ ಇರ್ತಿದ್ದೆ. ಬಡವರ ಮನೆಯಲ್ಲಿ ಹುಟ್ಟಿ ಬಡತನದಲ್ಲಿಯೇ ಸಾಯುವ ಹಾಗೆ ಆಯಿತು. ನನ್ನ ಸಿಟ್ಟು ಅಸಹನೆಯನ್ನು ತಾಯಿಯ ಮೇಲೆ ತೋರಿಸಿದಳು ರಿಧಿ. ಶಾಲಿನಿಗೆ ಮಗಳ ಈ ಮಾತುಗಳು ಹೊಸದಲ್ಲ. ಯಾವಾಗಲೂ ಅವಳದು ಅದೇ ಡೈಲಾಗ್. ಹೆಚ್ಚೇನು ತಲೆಕೆಡಿಸಿಕೊಂಡಿಲ್ಲ ಅವರು. ತಮ್ಮ ಶಕ್ತಿ ಮೀರಿ ಮಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದರು. ಮಗಳಿಂದ ಇಂತಹ ಮಾತುಗಳು ಕೇಳುವುದು ತಪ್ಪುತ್ತಿರಲಿಲ್ಲ. ಯಾರಾದರೂ ಸಿರಿವಂತ ರಾಜಕುಮಾರನೇ ನಿನ್ನ ಮದುವೆ ಆಗುತ್ತಾನೆ. ಆವಾಗ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬಹುದು. ಈಗ ಬಾ, ಊಟ ಮಾಡೋಕೆ ತಟ್ಟೆ ಇಡ್ತೀನಿ. ಬೇಡ ಎಂದರೆ ನಿನಗೆ ಅರ್ಥ ಆಗಲ್ವಾ? ಪದೇ ಪದೇ ಹೇಳ್ತಾನೆ ಇರಬೇಕಾ? ಸಿಟ್ಟಿನಿಂದ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಶಾಲಿನಿಗೆ ಮಗಳ ಸಿಟ್ಟಿನ ಅರಿವಿದ್ದರಿಂದ ಜಾಸ್ತಿ ಒತ್ತಾಯ ಮಾಡಲಿಲ್ಲ. ಹಸಿವಾದಾಗ ಅವಳೇ ಬಂದು ಊಟ ಮಾಡುತ್ತಾಳೆ ಎಂದು ಹೇಳಿಕೊಳ್ಳುತ್ತಾ ಸುಮ್ಮನಾದರು. ಅವಳಿಗೆ ಶಮಂತ್ ಹೇಳಿದ ಮಾತೆ ಕಿವಿಯಲ್ಲಿ ಗುಂಗುಡುತ್ತಿತ್ತು. ಅವನಿಂದ ತಿರಸ್ಕೃತವಾದ ಸಿಟ್ಟಿಗೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿಸಾಡಿದಳು. ಆದರೂ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಮನಸ್ಸು ಹಗುರವಾಗುವವರೆಗೂ ಅತ್ತಳು.
ಎಷ್ಟೋ ಹೊತ್ತು ಆದ ನಂತರ ಮನ ತಹಬದಿಗೆ ಬಂದಿದ್ದು. ಸಂಜೆಯ ಹೊತ್ತಿಗೆ ಮೊಬೈಲ್ ತೆಗೆದು ವಾಟ್ಸಪ್ನಲ್ಲಿ ಶಮಂತ್ಗೆ ಮೇಲಿಂದ ಮೇಲೆ ಮೆಸೇಜ್ ಮಾಡತೊಡಗಿದಳು. ಆದರೆ ಶಮಂತ್ ಮೆಸೇಜ್ ನೋಡುತ್ತಿದ್ದನೇ ವಿನಃ ಯಾವೊಂದು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅವನ ಈ ನಡೆ ರಿಧಿಗೆ ಇನ್ನಷ್ಟು ಕೋಪ ತರಿಸುತ್ತಿತ್ತು. ಮಾರನೇ ದಿನ ಸ್ಕೂಲ್ನಲ್ಲಿ ಎಂದಿನಂತೆ ಶಮಂತ್ನಿಗೆ ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ. ಅವಳು ಅವನನ್ನು ಮಾತನಾಡಿಸಿದರೂ ಸಹ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿದ್ದ. ಆದಷ್ಟು ಅವಳಿಂದ ಅಂತರ ಕಾಯ್ದುಕೊಂಡಿದ್ದ. ರಿಧಿಗೆ ಸಿಟ್ಟು ಬರುತ್ತಿತ್ತು. ಆದರೆ ಅವಳೇನು ಮಾಡುವ ಹಾಗಿರಲಿಲ್ಲ. ಹೀಗೆ ಒಂದಿಷ್ಟು ದಿನಗಳು ಉರುಳಿತ್ತು. ಸಮಂತ್ ತನ್ನ ಪ್ರೀತಿ ಒಪ್ಪಿಕೊಳ್ಳುವನೆಂದು ಕಾದ ಅವಳಿಗೆ ನಿರಾಶೆಯೇ ಗತಿಯಾಗಿತ್ತು. ಶಮಂತ ಅವಳ ಪ್ರೀತಿಯ ವಿಷಯದಲ್ಲಿ ತಟಸ್ಥನಾಗಿದ್ದ. ದಿನಗಳು ಉರುಳಿ ತಿಂಗಳುಗಳಾಗಿದ್ದವು. ಪ್ರೀತಿಯ ಜೀವನ ಎಂದಿನಂತೆ ಸಾಗಿತ್ತು. ಶಮಂತನ ಬಗ್ಗೆ ಮತ್ತೆ ಜಾಸ್ತಿ ತಲೆಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ. ಹೇಗೂ ಅವನು ತನ್ನ ಪ್ರೀತಿ ಒಪ್ಪಿಕೊಳ್ಳಲ್ಲ ಅನ್ನೋದು ಖಾತ್ರಿಯಾಗಿತ್ತು. ಅವನನ್ನು ಜಾಸ್ತಿ ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ಅವಳು. ಎಂದಿನಂತೆ ಅಂದು ಸಹ ರಿಧಿ ಸ್ಕೂಲಿಗೆ ಹೋಗೋಕೆ ಬಸ್ಸಿಗಾಗಿ ಕಾಯುತ್ತಿದ್ದಳು. ರಸ್ತೆಯಲ್ಲಿ ಸಾಗುವ ಐಷಾರಾಮಿ ಕಾರು ಬೈಕುಗಳನ್ನು ಆಸೆಗಳಿಂದ ನೋಡುತ್ತಿದ್ದಳು. ತಾನೂ ಹಾಗೆಯೇ ಅದರಲ್ಲಿ ಹೋಗಬೇಕೆಂದು ಅವಳ ಆಸೆ. ಆದರೆ ಬಡತನ ಅವಳ ಎಲ್ಲ ಆಸೆಗೂ ತಣ್ಣೀರೆರಚಿತ್ತು. ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದ ರಿಧಿಯನ್ನು ಒಬ್ಬ ಹುಡುಗನು ಸದ್ದಿಲ್ಲದೆ ಫಾಲೋ ಮಾಡುತ್ತಿದ್ದನು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.